ಸಚಿವ ಜಮೀರ್ಗೆ ತುರ್ತು ಬುಲಾವ್ ನೀಡಿದ ಸಿಎಂ ಸಿದ್ದರಾಮಯ್ಯ. ದಾವಣಗೆರೆ ಕ್ಷೇತ್ರದಲ್ಲಿಂದು ಜಮೀರ್ ಪ್ರಚಾರ. ಇಂದು ಚರಂತಿಮಠ ಪರ ಬಿಎಸ್ವೈ ಕ್ಯಾಂಪೇನ್. ಯತ್ನಾಳ್ ಪ್ರಚಾರದಿಂದಾಗಿ ಸಿಎಂ ಮಾರ್ಗವೇ ಬದಲಾವಣೆ. ಕೊಲೆ ಆರೋಪಿ ಮೇಲೆ ಪೊಲೀಸರ ಫೈರಿಂಗ್. ಈ ಎಲ್ಲ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಉಪಚುನಾವಣೆ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಸಚಿವ ಜಮೀರ್ಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಬುಲಾವ್ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಎಂಸಿ ವೇಣುಗೋಪಾಲ್ ಹಾಗೂ ಡಾಕ್ಟರ್ ಪರಮೇಶ್ವರ್ ಮತ್ತು ಸಚಿವ ಮಹದೇವಪ್ಪ ಜೊತೆಗೆ ವಿಶೇಷ ಸಭೆ ನಡೆಸಿದ್ರು. ಅಹಿಂದ ಮತಗಳ ಕ್ರೋಢೀಕರಣಕ್ಕಾಗಿ ಸಭೆ ನಡೆಸಿದ್ದು ರಣತಂತ್ರ ರೂಪಿಸಿದ್ದಾರೆ. ಈ ವೇಳೆ ಉಪಚುನಾವಣೆ ಪ್ರಚಾರಕ್ಕೆ ಬರುವಂತೆ ಜಮೀರ್ಗೆ ಸೂಚಿಸಿದ್ದಾರೆ. ವೇಣುಗೋಪಾಲ್ಗೆ ಫೋನ್ ಕರೆ ಮಾಡಿ ಮಾತಾಡುವಂತೆ ಸೂಚಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗದ್ದಕ್ಕೆ ಅಸಮಾಧಾನಗೊಂಡಿದ್ದ ಸಚಿವ ಜಮೀರ್ ಮುನಿಸು ಮರೆತಂತೆ ಕಾಣ್ತಾ ಇದೆ. ದಾವಣಗೆರೆ ಪ್ರಚಾರದಲ್ಲಿ ಇಂದು ಸಚಿವ ಜಮೀರ್ ಭಾಗಿಯಾಗಲಿದ್ದಾರೆ. ಕೇರಳದಿಂದ ವಿಮಾನದಲ್ಲಿ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ. ಅಲ್ಲಿಂದ ನೇರವಾಗಿ ಸಚಿವ ಮಲ್ಲಿಕಾರ್ಜುನ ಮನೆಗೆ ತೆರಳಲಿದ್ದಾರೆ. ಊಟ ಮುಗಿಸಿದ ಬಳಿಕ ಅಭ್ಯರ್ಥಿ ಸಮರ್ಥ್ ಪರವಾಗಿ ಜಮೀರ್ ಮತಯಾಚಿಸಲಿದ್ದಾರೆ. ಅಲ್ಲದೆ ಬಾಗಲಕೋಟೆಯಲ್ಲಿ ಅಭ್ಯರ್ಥಿ ಉಮೇಶ್ ಮೇಟಿ ಪರವೂ ಪ್ರಚಾರ ನಡೆಸಲಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಕಣಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇಂದು ಇಳಿಯಲಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಎಸ್ವೈ ಮತ ಶಿಕಾರಿ ನಡೆಸಲಿದ್ದಾರೆ. 2 ದಿನ ಬಾಗಲಕೋಟೆಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಕ್ಷೇತ್ರದ ಅಖಂಡ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ 80,000 ಲಿಂಗಾಯತ ಮತಗಳಿವೆ. ಇಂದು ರಾಂಪುರ ಹಾಗೂ ಕಮತಗಿ ಪಟ್ಟಣದಲ್ಲಿ ಪ್ರಚಾರ ಸಭೆ ನಡೆಸಲಿದ್ದು, ನಾಳೆ ವೀರಶೈವ ಮಹಾಸಭಾದ ಸಭೆ ನಡೆಸಲಿದ್ದಾರೆ. ಬಾಗಲಕೋಟೆ ಅಖಾಡದಲ್ಲಿ ಇಂದು ಬಿಜೆಪಿಯ ಘಟಾನುಘಟಿ ನಾಯಕರು ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಎಸ್ವೈ ಮತಬೇಟೆ ಆಡಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಅಶೋಕ್, ಸಿಟಿ ರವಿ ಸೇರಿದಂತೆ ಘಟಾನುಘಟಿ ನಾಯಕರು ಮತಯಾಚಿಸಲಿದ್ದಾರೆ. ಇತ್ತ ಕೇಂದ್ರ ಸಚಿವ ಎಚ್ಡಿಕೆ ಕೂಡ ರಣಭೂಮಿಯಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಬಾಗಲಕೋಟೆ ತಾಲೂಕಿನ ಶಿರೂರಲ್ಲಿ ಯತ್ನಾಳ್ಗೆ ಭವ್ಯ ಸ್ವಾಗತ ಕೋರಲಾಯಿತು. ಹೀಗಾಗಿ ಶಿರೂರು ಮಾರ್ಗವಾಗಿ ಕಮತಗಿ ಪಟ್ಟಣಕ್ಕೆ ತೆರಳಬೇಕಿದ್ದ ಸಿಎಂ ಸಿದ್ದರಾಮಯ್ಯ ಮಾರ್ಗ ಬದಲಾವಣೆ ಮಾಡಲಾಯಿತು. ಶಿರೂರಲ್ಲಿ ಶಾಸಕ ಬಸನಗೌಡ ಯತ್ನಾಳ್ಗೆ ಸ್ವಾಗತ ಕೋರಲು ರಸ್ತೆ ಅಕ್ಕಪಕ್ಕ ಕೇಸರಿ ಶಾಲು ಮತ್ತು ಧ್ವಜ ಹಿಡಿದು ಯುವಕರು ನಿಂತಿದ್ರು. ಸಂಗಮ ಕ್ರಾಸ್, ಬೆನಕಟ್ಟಿ, ಬಸರಿಕಟ್ಟಿ ಮಾರ್ಗವಾಗಿ ಸಿದ್ದರಾಮಯ್ಯರನ್ನ ಪೊಲೀಸರು ಕಳುಹಿಸಿದ್ರು. ಸಿಎಂ ಹಾಗೂ ಯತ್ನಾಳ್ ಕಾರ್ಯಕ್ರಮ ಕಮತಗಿ ಪಟ್ಟಣದಲ್ಲೇ ನಿಗದಿಯಾಗಿತ್ತು. ಯತ್ನಾಳ್ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಹಾಗೂ ಸಿಎಸ್ಕೆ ಹೈ ವೋಲ್ಟೇಜ್ ಐಪಿಎಲ್ ಪಂದ್ಯ ನಡೆಯಲಿದೆ. ಬಿಜೆಪಿ 3 ಶಾಸಕರಿಗೆ ಬಿಟ್ಟು ಉಳಿದೆಲ್ಲರಿಗೂ ಐಪಿಎಲ್ ಟಿಕೆಟ್ ಕೈ ಸೇರಿದೆ. 222 ಶಾಸಕರ ಪೈಕಿ 218 ಶಾಸಕರಿಗೆ ಐಪಿಎಲ್ ಟಿಕೆಟ್ ವಿತರಿಸಲಾಗಿದೆ. ವಿಧಾನಸಭೆಯ ವಿಪಕ್ಷ ನಾಯಕ ಅಶೋಕ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸ್ಪೀಕರ್ ಖಾದರ್ಗೂ ಟಿಕೆಟ್ ನೀಡಲಾಗಿದೆ. ಶಾಸಕ ಯತ್ನಾಳ್, ರವಿ ಸುಬ್ರಹ್ಮಣ್ಯ ಹಾಗೂ ಸುರೇಶ್ ಕುಮಾರ್ ಐಪಿಎಲ್ ಟಿಕೆಟ್ ನಿರಾಕರಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಎನ್ಎಸ್ಯುಐ ಸಂಘಟನೆ ಅಪಪ್ರಚಾರ ಮಾಡಿದ ಆರೋಪ ಕೇಳಿಬಂದಿದೆ. ಕರಪತ್ರ ಹಿಡಿದು ಕ್ಯಾಂಪಸ್ಗೆ ಬಂದಿದ್ದ 18 ಎನ್ಎಸ್ಯುಐ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ. ಬಾಗಲಕೋಟೆ ನಗರದ ಕುಮಾರೇಶ್ವರ ಕ್ಯಾಂಪಸ್ನಲ್ಲಿ ಕಿರಿಕಾಗಿದೆ. ಕರಪತ್ರ ಹಂಚ್ತಾ ಇದ್ದ ಎನ್ಎಸ್ಯುಐ ಸಂಘಟಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು 11 ಜನರ ಬಂಧನಕ್ಕೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ರು.